ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಇವು ಸಿಂಪಲಾಗಿ ಎಗ್ ಬುರ್ಜಿ ಮಾಡೋದು ತಿಳಿಸ್ತಾಯಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಬೇಗ ಆಗೋಗುತ್ತೆ. ಅದು ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಐಟಮ್ ಬೇಕೋ ತಿಳಿಸ್ತೀನಿ. ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಯಾರು ಸ್ಕಿಪ್ ಮಾಡಬೇಡಿ. ಬನ್ನಿ ಅದು ಹೇಗೆ ಮಾಡೋದು ತೋರಿಸ್ತೀನಿ. ಫಸ್ಟಿಗೆ ಫ್ರೆಂಡ್ಸ್ 2 ಈರುಳ್ಳಿ ತಗೊಳ್ಳಿ, 2 ಮೆಣಸಿನ್ಕಾಯಿ ತಗೊಳ್ಳಿ, 2 ಟೊಮೊಟೊ ತಗೊಂಡು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಒಗ್ಗರಣೆಗೆ ನಾನು 5 ಮೊಟ್ಟೆ ತಗೊಂಡಿದ್ದೀನಿ. 5 ಮೊಟ್ಟೆನ ಹೊಡೆದ್ಬಿಟ್ಟು ಒಂದು ಬಟ್ಟಲಲ್ಲಿ ಹಾಕಿಕೊಳ್ಳಿ. ಈ ಥರ ಹೊಡೆದಿಕ್ಕಿದ್ದೀನಿ. ಒಂದು ಬಾಂಡೆ ತಗೊಂಡು ಅದಕ್ಕೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ಎಣ್ಣೆ ಕಾಯ್ದಾದ್ಮೇಲೆ ನಾವೇನು ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಣ್ಣೆಗೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಇದು ಕೆಂಪಗಾಗಬೇಕು, ಆ ಥರ ಹುರ್ಕೋಬೇಕು. ಈ ಥರ ಕೆಂಪಗಾಗಿದೆ. ಇವಾಗ ನಾವೇನು ಕಟ್ ಮಾಡ್ಕೊಂಡಿದ್ದೆ ಟೊಮೊಟೊ ಹಾಕ್ಕೊಳ್ಳಿ. 2 ಟೊಮೊಟೊ ತಂದಿದ್ದೀನಿ. ಎಗ್ ಬುರ್ಜಿಗೆ ಯಾರು ಟೊಮೊಟೊ ಹಾಕೋಲ್ಲ, ಅದನ್ನು ನಾನು ಹಾಕ್ತಿದ್ದೀನಿ. ಒಂದು ಸತಿ ಮಾಡಿ ನೋಡಿ, ಈ ಥರನೂ ಚೆನ್ನಾಗಿರುತ್ತೆ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ. ಸಾಫ್ಟ್ ಆಗಿದೆ ನೋಡ್ಬೋದು. ಒಂಚೂರು ಅದು ಚಿಕ್ಕದಾಗಿ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಟೊಮೊಟೊ ಎಲ್ಲ ಕ್ಲೀನಾಗಿ ಬೇಯಬೇಕು, ಅದಕ್ಕೋಸ್ಕರ. ಅದು ಬೆಂದಿದೆ ಸ್ವಲ್ಪ. ನಾವು ಒಂಚೂರು ಕೊತ್ತಂಬರಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಮಿಕ್ಸ್ ಆಗಿ ಒಂದು 5 ನಿಮಿಷ ಬಿಡಬೇಕು ಸ್ವಲ್ಪ. ಒಂದು 5 ನಿಮಿಷ ಬಿಟ್ಟಾಗ ನೋಡ್ಬೋದು ನೀವು. ಇವಾಗ ನಾವೇನು ಇದು ಮೊಟ್ಟೆ ಎಲ್ಲ ಹೊಡೆದಾಕೊಂಡಿದ್ವಲ್ಲ, ಇವಾಗೇನು ಮೊಟ್ಟೆ ಎಲ್ಲ ಹೊಡೆದಾಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆವಾಗಲೇ ಟೊಮೊಟೊಗೆ ಹಾಕೊಂಡಿದ್ದು, ಇವಾಗ ಮೊಟ್ಟೆಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಆಗುತ್ತೆ ಫ್ರೆಂಡ್ಸ್, ಜಾಸ್ತಿ ಹೊತ್ತು ಅಂತ ಬರೋಲ್ಲ. ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಥರ ಮಾಡ್ಕೋಬೇಕು. ಅದಕ್ಕಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ತಳ ಹಿಡಿಯಾಗಿ ಬಿಡಬೇಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಆದಮೇಲೆ ನೋಡ್ಬೋದು ನೀವು ಎಷ್ಟು 5 ನಿಮಿಷ ಬಿಡಿ ಫ್ರೆಂಡ್ಸ್. ಸ್ವಲ್ಪ 10 ನಿಮಿಷ ಬೇಯಬೇಕು, ಅದಕ್ಕೋಸ್ಕರ. ನೋಡಿ ಈ ಥರ ಆಗುತ್ತೆ ನೋಡ್ಬೋದು ನೀವು. ಅವಾಗ ಕ್ಲೀನಾಗಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಬೇಕು ಅಂದರೆ ಮಾಮೂಲಿ ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲ ತಲೆ ಇಟ್ಬಿಡ್ತೈತೆ ಫ್ರೆಂಡ್ಸ್. ನೋಡಿ ರೆಡಿ ಆಗಿದೆ ನೋಡ್ಬೋದು ಎಗ್ ಬುರ್ಜಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಸಿಂಪಲಾಗಿ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ. ಈ ವಿಡಿಯೋ ಅವ್ರಿಗೆಲ್ಲ ಇಷ್ಟ ಆಗಿದ್ದವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.